ಏನಾಯ್ತಂತೆ, ಆತನಿಗೆ ಒಬ್ಬ ಯವನಸ್ಥ ಮಗ ಇದ್ದಂತೆ, ಒಬ್ಬನೇ ಮಗ, ಇಡೀ ಸಾಮ್ರಾಜ್ಯಕ್ಕೆ ವಾರಸುದಾರ ಒಬ್ಬನೇ ಒಬ್ಬ ಮಗ. ಅವನಿಗೆ ರಾಜ ಎಷ್ಟು ಹೇಳಿದ್ರು ಬೇಟೆಯಾಡುವಂತ ಹುಚ್ಚು. ಯಾರಿಗೆ? ಆ ರಾಜನ ಮಗನಿಗೆ, ರಾಜಕುಮಾರನಿಗೆ ಏನು ಹುಚ್ಚು? ಬೇಟೆಯಾಡುವಂತ ಹುಚ್ಚು. ಸರಿ, ಒಂದ್ಸರಿ ನಕ್ಕನೆ ಅವನೇನ್ ಮಾಡ್ತಾನೆ, ಬೇಟೆಯಾಡಕ್ ಹೋಗಿ ದಯಮಾಡಿ ಎಲ್ಲ ಕೇಳಿಸ್ಕೋಬೇಕು, ಇಲ್ಲಿ ಯವನಸ್ಥ ಮಕ್ಕಳು ಇಲ್ಲಿ ಕೇಳಿಸ್ಕೋಬೇಕು, ಓಕೆನಾ? ಇಲ್ಲಿ ಬಂದ ಮೇಲೆ ನೀವು ನನ್ನ ಕೇಳಿಸ್ಕೋಬೇಕು. ನೀವೇನು ಮಾತಾಡ್ಕೊಂಡಿದ್ರೆ ಮನೇಲೆ ಇದ್ಕೊಂಡು ಮಾತಾಡ್ತೀನಿ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ಮಾತಾಡ್ಕೊಂಡಿದ್ದೇನೆ ಅಲ್ವಾ. ಮುಗಿಸ್ಬಿಡ್ತೀನಿ, ಓಕೆನಾ? ನಮ್ಮ ಲಿಂಗಪ್ಪನ ಅವರು ಟೈಪ್ ಹೋಗ್ಬಿಡ್ತಾರೆ ಅಷ್ಟೇ, ಅದಕ್ಕೆ ಬೇಗ ಬೇಗ ಮುಗಿಸ್ಬಿಡೋಣ, ಓಕೆನಾ? ಸರಿ. ರಾಜಕುಮಾರ ಬೇಟೆಯಾಡುವಾಗ ಏನಾಯ್ತು, ಆ ಕಾಡಿನ ಜನಗಳು ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಕಾಡು ಜನ ಏನ್ ಮಾಡ್ತಾರೆ, ಹಿಡ್ಕೊಂಡ್ಬಿಡ್ತಾರೆ. ಯಾರು ನೋಡಿದ್ರೆ ಕಾಡು ಜನ? ನೀವು ಯಾರು ನೋಡಿಲ್ಲಲ್ಲ? ನಮ್ಮ ಜೊತೆ ಬರ್ತೀರಿ ಯಾವಾಗಾದ್ರು? ನಮ್ಮ ಜೊತೆ ನಾವು ತೋರಿಸ್ತೀವಿ, ನಮ್ಮ ಜೊತೆ ಬನ್ನಿ. ನಮ್ಮ ಸರಿಯವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಒಂದು ಕಾಡು ಹೋದ್ರೆ ಆ ಕಾಡು ಜನ ಇದೆ. ನಾವು ಅವ್ರಿಗೆ ಲಾಕ್ಡೌನ್ ಟೈಮಲ್ಲಿ ನಾವು ಅವ್ರಿಗೆಲ್ಲ ರೇಷನ್ ತಗೊಂಡು ಕೊಟ್ವಿ. ಅವರು ಎಣ್ಣೆನೇ ಯೂಸ್ ಮಾಡಲ್ಲ ಅಂತ. ಅವ್ರು ಎಣ್ಣೆ ಕೊಡಕ್ ಹೋದ್ರೆ ಎಣ್ಣೆ ಬೇಡ ಅಂದ್ರು, ಎಣ್ಣೆ ಯೂಸ್ ಮಾಡಲ್ಲ ನಾವು ಅಂತಂದ್ರು. ನೋಡಿ, ಅದು ಆಕ್ಚುಲಿ ತುಂಬಾ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದಾರೆ ಅವರು. ಯಾಕೆಂದ್ರೆ ಎಣ್ಣೆ ಅನ್ನುವಂಥದ್ದೇ ಒಂದು ವಿಷ ಪದಾರ್ಥ, ಅದು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದು. ಓಕೆ, ನೋ ಪ್ರಾಬ್ಲಮ್. ಅದು ಮೊದಲಿನ ಹಾಗೆ ಅಂತ ಕಾಡ್ಜನಲ್ಲ ಇವರೆಲ್ಲ ಅಕ್ಕಿ ಪಿಕ್ಕಿಯವರು ಅಂತ ಹೇಳ್ತಾರೆ. ಸ್ವಲ್ಪ ತೀರ ಅಂದ್ರೆ ಮನೆಗಳಿದ್ದೀರ, ಕಾಡುಗಳಲ್ಲಿ ವಾಸ ಮಾಡುವಂಥವ್ರಲ್ಲ. ಓಕೆ, ಏನಿದೆ, ಸ್ತೋತ್ರವಾಗಲಿ, ದೇವರು ಅವರನ್ನ ರಕ್ಷಿಸ್ತಾರೆ. ಅವ್ರೇನ್ ಮಾಡ್ತಾರೆ, ರಾಜಕುಮಾರ್ ಹಿಡ್ಕೊಂಡೋಗ್ಬಿಟ್ಟು ಇನ್ನೇನು ಆ ಸಂದರ್ಭದಲ್ಲಿ ಜನರನ್ನ ತಿನ್ನುವಂತ, ಮನುಷ್ಯರನ್ನ ತಿನ್ನುವಂತ ಕಾಡ್ಜನ ಇದು. ಇನ್ನೇನು ರಾಜಕುಮಾರನ ಏನ್ ಮಾಡ್ಬೇಕು, ಪೀಸ್ ಮಾಡಿ ಅವ್ರನ್ನ ಬೇಯಿಸ್ಕೊಂಡು ತಿನ್ಬಿಡ್ಬೇಕು. ಆ ಸಂದರ್ಭದಲ್ಲಿ 3 ಜನ ಯುವಕರು ಏನ್ ಮಾಡ್ತಾರೆ, ತಮ್ಮ ಪ್ರಾಣ ತ್ಯಾಗ ಮಾಡಿ ಅವ್ರನ್ನ ಹೇಗೂ ಆ ಒಂದು ಕಾಡ್ಜನರಿಂದ ಬಿಡಿಸ್ಕೊಂಡು ಬರ್ತಾರೆ. ಒಂದ್ ನಿಮಿಷ ದಯಮಾಡಿ ಕೇಳಿಸ್ಕೊಳ್ಳಿ. ಅವ್ರು ಬಿಡಿಸ್ಕೊಂಡು ಬಂದ ತಕ್ಷಣ ರಾಜಗೆ ಬಹಳ ಸಂತೋಷ ಆಗುತ್ತೆ. ಇಂಥ ಕಾಡ್ಜನರಿಂದ ನನ್ನ ಕುಮಾರನ ಬಿಡಿಸ್ಕೊಂಡು ಬಂದ್ರ, ಇವ್ರು 3 ಜನ ಕರ್ಕೊಂಡ್ಬಿಡ್ರಿ, ಅವ್ರನ್ನ ನಾವು ಸನ್ಮಾನ ಮಾಡೋಣ. ನನ್ನ ರಾಜ್ಯಕ್ಕೆ ವಾರಸುದಾರ ಒಬ್ಬನೇ ಕುಮಾರನನ್ನ ನೀವೇನ್ ಮಾಡಿದ್ದೀರಾ, ರಕ್ಷಿಸಿದ್ದೀರಾ. ಅವ್ರು ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ವಾರಸುದಾರ ಇರ್ತಾ ಇರ್ಲಿಲ್ಲ ಅಂತ ಹೇಳಿ ಅವ್ರೇನ್ ಮಾಡಿದ್ರಂತೆ, ಆ 3 ಜನನ ಸನ್ಮಾನ ಮಾಡ್ಬೇಕು ಅಂತ ಕರೆದ್ರಂತೆ. ಕೇಳ್ರಿ, ನಿಮ್ಗೆ ಏನ್ ಬೇಕು ಕೇಳ್ರಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಕೇಳಿದ್ರು ನಾನು ಕೊಟ್ಬಿಡ್ತೀನಿ ನಿಮ್ಗೆ ಏನ್ ಬೇಕು ಕೇಳ್ರಿ ಅಂತ ಹೇಳ್ಬಿಟ್ಟು ಅವ್ರ ರಾಜ ಏನ್ ಮಾಡಿದಂತೆ, 3 ಜನ ಕರೆದಂತೆ. ಮೊದಲನೇ ಏನ್ ಮಾಡಿದಂತೆ, ರಾಜ ನನಗೆ ಸುಂದರವಾದ ಹುಡುಗಿ ಮದುವೆ ಆಗ್ಬೇಕು ಅಂತ. ಸರಿ, ಓಕೆ, ಮಂತ್ರಿಗಳೇ ನೋಡಿ, ಅವ್ರಿಗೆ ಸುಂದರವಾದ